ಚಿತ್ರರಂಗಕ್ಕೆ ನಟ ದರ್ಶನ್ ಮರುಪ್ರವೇಶ. ಡೆವಿಲ್ನ ಡಬ್ಬಿಂಗ್ ಶುರು. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ 6 ತಿಂಗಳ ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವಂತಹ ನಟ ದರ್ಶನ್ 2025ರ ನೂತನ ವರ್ಷದ ಮೊದಲ ದಿನ ಸಿನಿಮಾ ಕೆಲಸಕ್ಕೆ ಮುಹೂರ್ತವನ್ನ ಇಟ್ಟಿದ್ದಾರೆ. ಡಬ್ಬಿಂಗ್ ಮಾಡುವ ಮೂಲಕ ಡೆವಿಲ್ ಇಸ್ ಬ್ಯಾಕ್ ಅಂತ ಹೇಳೋದಕ್ಕೆ ಹೊರಟಿರುವಂತದ್ದು. ಡೆವಿಲ್ ಚಿತ್ರಕ್ಕೆ 1 ಗಂಟೆಗಳ ಕಾಲ ಡಬ್ಬಿಂಗ್ ಮಾಡ್ತಾ ಇದ್ದು ಸಿನಿಮಾ ಕೆಲಸಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ನಟ ದರ್ಶನ್ ಹೊಸ ವರ್ಷದ ಮೊದಲ ದಿನ ಸಿನಿಮಾ ಕೆಲಸ ಮಾಡುವ ಮೂಲಕ ವರ್ಷವನ್ನ ಆರಂಭ ಮಾಡ್ತಾರೆ. ಅದು ಶೂಟಿಂಗ್ ಇರಬಹುದು, ಡಬ್ಬಿಂಗ್ ಇರಬಹುದು, ಹೀಗೆ ಒಂದಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಬರ್ತಿದ್ದಾರೆ. ಆದರೆ 2024ರಲ್ಲಿ ಅವರು ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಅವರ ಸಿನಿ ಜೀವನವೇ ಅಂತ್ಯ ಆಗತ್ತೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇತ್ತು. ಈ ಮಧ್ಯೆ ತೀವ್ರ ಬೆನ್ನು ನೋವಿನ ಸಮಸ್ಯೆಯೂ ಕೂಡ ಅವರನ್ನ ಕಾಡ್ತಾ ಇತ್ತು. ಕೊನೆಗೆ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಬಳಿಕ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಈ ಬಾರಿ ಹೊಸ ವರ್ಷಕ್ಕೆ ದರ್ಶನ್ ಏನ್ ಮಾಡ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿ ಅಭಿಮಾನಿಗಳನ್ನ ಕಾಡ್ತಾ ಇತ್ತು. ಕೊನೆಗೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿದ್ದು ಸಿನಿಮಾ ಕೆಲಸದಲ್ಲಿ ತೊಡಗಿಕೊಳ್ಳೋದಕ್ಕೆ ದರ್ಶನ್ ಮುಂದಾಗಿರುವಂತದ್ದು. ದರ್ಶನ್ ಬುಧವಾರ ತಮ್ಮ ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಡೆವಿಲ್ ಚಿತ್ರದ ಒಂದಿಷ್ಟು ಚಿತ್ರೀಕರಣ ಕೂಡ ಪೂರೈಸಿದೆ. ಈಗ ಅಲ್ಲಿನ ದೃಶ್ಯಗಳಿಗೆ ದರ್ಶನ್ ಡಬ್ಬಿಂಗ್ ಅನ್ನ ಮಾಡಿದ್ದಾರೆ. ನಗರದ ಸ್ಟುಡಿಯೋವೊಂದರಲ್ಲಿ ಸುಮಾರು 1 ಗಂಟೆಗಳ ಕಾಲ ಡಬ್ಬಿಂಗ್ ಮಾಡಿ ಸಿನಿಮಾ ಕೆಲಸಕ್ಕೆ ಹೊಸ ವರ್ಷದಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸದ್ಯ ದರ್ಶನ್ ಚಿಕಿತ್ಸೆಯನ್ನ ಪಡಿತಾ ಇದ್ದು ಗುಣಮುಖರಾದ ಬಳಿಕ ಡೆವಿಲ್ ತಂಡವನ್ನ ಸೇರ್ಕೊಳ್ತಾರೆ. ಇನ್ನು ಅವರ ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಫೆಬ್ರವರಿ 22ರ ನಂತರ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಚಿತ್ರವನ್ನ ಮಿಲನ ಪ್ರಕಾಶ್ ನಿರ್ದೇಶನವನ್ನ ಮಾಡ್ತಾ ಇದ್ದು ಈಗಾಗಲೇ 50% ಚಿತ್ರೀಕರಣ ಕೂಡ ಪೂರೈಸಿದೆ. ಕಾಟೇರಾದ ಯಶಸ್ಸಿನ ನಂತರ ಬರ್ತಾ ಇರುವಂತಹ ಸಿನಿಮಾ ಇದಾಗಿರೋದ್ರಿಂದಾಗಿ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಈಗಾಗಲೇ ಬಿಡುಗಡೆಯಾಗಿರುವಂತಹ ಚಿತ್ರದ ಟೀಸರ್ ಹಿಟ್ ಲಿಸ್ಟ್ ಅನ್ನ ಸೇರಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.